ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅಭಿನಯದ ಕಾಂತ ಬಾಕ್ಸ್ ಆಫೀಸಲ್ಲಿ ಧೂಳೆಬ್ಬಿಸಿದ್ದು ಇತಿಹಾಸ ಸೃಷ್ಟಿ ಮಾಡಿದೆ. ಇದರೊಟ್ಟಿಗೆ ಈಗ ಕಾಂತಾರ 2ನೇ ಭಾಗ ಕಾಂತಾರ ಚಾಪ್ಟರ್ 1 ಬಂದಿದೆ. ಇದು ಕೂಡ ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಹೊರಟಿದೆ. ಬನ್ನಿ, ಇದರ ಬಗ್ಗೆ ಸಂಜಯ್ ನಗರದ ವೈಭವ್ ಥಿಯೇಟ್ರ್ ಹತ್ರ ಬಂದಿದ್ದೀನಿ. ಪ್ರೇಕ್ಷಕರ ಅಭಿಪ್ರಾಯ ತಿಳ್ಕೊಳ್ಳೋಣ, ಯಾವ ರೀತಿ ಇದೆ ಏನು ಎತ್ತ ಅಂಥೇಳಿ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಬನ್ನಿ ಮೇಡಮ್, ಹೆಂಗಿದೆ ಮೂವಿ? ನೋಡಿದ್ದೀರಾ? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಟೋಟಲ್ ಫ್ಯಾಮಿಲಿಯಲ್ಲಿ ನೋಡ್ಬೋದಾ? ಥ್ಯಾಂಕ್ ಯು ಮೇಡಮ್. ಹೇಗಿದೆ ಪಿಕ್ಚರು? ಸೂಪರ್, ಅಮೇಜಿಂಗ್, ಮೈಂಡ್ ಬ್ಲೋಯಿಂಗ್. ಥ್ಯಾಂಕ್ ಯು. ಸೂಪರ್ ಚೆನ್ನಾಗಿದೆ. ವಿ ಲವ್ ಯು ರಿಷಬ್ ಶೆಟ್ಟಿ. ಟೋಟಲ್ ಫ್ಯಾಮಿಲಿ ಪ್ಯಾಕೇಜ್. ಥ್ಯಾಂಕ್ ಯು. ಟೋಟಲ್ ಸ್ಟೋರಿ ಹೆಂಗಿದೆ? ಟೋಟಲ್ ಸ್ಟೋರಿ ತುಂಬ ಚೆನ್ನಾಗಿದೆ. ಏನೋ ಅಪರ ಅಥವಾ ಜಾಸ್ತಿ ಅಂತ ಏನೋ ಅನ್ನಿಸ್ತು? ನಮ್ಗೆ ತುಂಬ ಖುಷಿ ಆಯಿತು ನೋಡೋಕ್ಕೆ. ಥ್ಯಾಂಕ್ ಯು ಮೇಡಮ್. ಹೇಗಿದೆ ಪಿಕ್ಚರು? ಸೂಪರ್, ಅಮೇಜಿಂಗ್, ಮೈಂಡ್ ಬ್ಲೋಯಿಂಗ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ವಿ ಲವ್ ಯು ರಿಷಬ್ ಶೆಟ್ಟಿ. ಟೋಟಲ್ ಫ್ಯಾಮಿಲಿ ಪ್ಯಾಕೇಜ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಪಿಕ್ಚರ್ ಹೇಗಿದೆ? ಸೂಪರ್ ಆಗಿದೆ ಸರ್. ಪಿಕ್ಚರ್ ಹೇಗಿದೆ ಸರ್? ಹೇಗಿದೆ ಮೇಡಮ್? ಸೂಪರ್, ತುಂಬ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಏನು ಅನ್ನಿಸ್ತು ಮೇಡಮ್? ಅಮ್ಮ, ಪಿಕ್ಚರ್ ಏನು ಅನ್ನಿಸ್ತು? ಚೆನ್ನಾಗಿದೆ. ಇನ್ನೊಂದ್ಸರಿ ನೋಡ್ಬೋದಾ? ಚೆನ್ನಾಗಿ ನೋಡ್ಬೋದು. ಹಾಂ, ಹೆಂಗಾಯ್ತಾ? ಚೆನ್ನಾಗಿತ್ತು ಅಂಕಲ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮೂವಿ. ಓಕೆ, ಇನ್ನೊಂದು ಸರ್ತಿ ನೋಡ್ಬೋದು. ಹೆಂಗಿದೆ ಪಿಕ್ಚರು? ಚೆನ್ನಾಗಿದೆ. ಅಣ್ಣ, ಹೆಂಗಿದೆ ಪಿಕ್ಚರು? ಚೆನ್ನಾಗಿದೆ. ಹೆಂಗಿದೆ ಪಿಕ್ಚರು? ಹೇಗಿದೆ ಮೇಡಮ್ ಪಿಕ್ಚರ್? ಹೆಂಗಿದೆ? ಅಲ್ಟಿಮೇಟ್ ಮೂವಿ. ಥ್ಯಾಂಕ್ ಯು ಸರ್. ಹೇಗಿದೆ ಪಿಕ್ಚರ್? ಸೂಪರ್ ಆಗಿತ್ತು. ಹೆಂಗಿದಮ್ಮ ಪಿಕ್ಚರು? ಸರ್, ಹೆಂಗಿದೆ ಪಿಕ್ಚರು? ಚೆನ್ನಾಗಿದೆ. ಮಗು ಹೇಳಮ್ಮ. ಹೇಗಾಯ್ತಮ್ಮ ಪಿಕ್ಚರು? ಇನ್ನೊಂದ್ಸಲ ನೋಡ್ಬೋದಾ? ಕುಟುಂಬ ಪರಿವಾರ ಸಮೇತವಾಗಿ. ತುಂಬ ಚೆನ್ನಾಗಿದೆ ಸರ್. ಸೂಪರ್ ಮೂವಿ. ಹಾಂ, ಈ ಥರ ಕ್ರಿಯೇಷನ್ಸ್ ಯಾವಾಗಲೂ ಯಾವ ಫಿಲ್ಮಲ್ಲೂ ನೋಡಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆ್ಯಕ್ಟಿಂಗು ಮತ್ತು ನಮ್ಮ ಸಂಸ್ಕಾರ ಮತ್ತು ಆಗಿನ ಕಾಲದಲ್ಲಿ ಏನೇನಿತ್ತಲ್ಲ ಅದೆಲ್ಲ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಅದ್ಭುತವಾದ ರಚನೆ, ಕತೆ ಎಲ್ಲ ತುಂಬ ಸೂಪರ್ ಆಗಿದೆ. ಪ್ರತಿಯೊಬ್ಬರು ಇದನ್ನು ನೋಡಿ ನಮ್ಮ ಧರ್ಮ ಏನು ಕಲ್ಚರ್ ಇದೆ ಸರಿಯಾಗಿ ನಡಿಬೇಕು ಅನ್ನೋದು ಕಲಿಬೇಕು ಸರ್. ಇದೊಂದು ಕದಂಬರ ಕಾಲದ್ದು ಒಂದು ಸ್ವಲ್ಪ ಸೇರಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಹೇಳ್ತೀರಾ? ನಾವು ನೆನ್ಸ್ಕೊಳಕ್ಕೆ ಆಗಲ್ಲ, ಅಷ್ಟು ಬ್ಯೂಟಿಫುಲ್ ಮಾತುಗಳಿಲ್ಲ. ನಾವು ನಮಸ್ಕಾರ ಮಾಡ್ಬಿಟ್ವಿ ಅವ್ರಿಗೆ. ರೋಮಾಂಚನ ಆಗ್ತಿದೆ. ತುಂಬ ಥ್ಯಾಂಕ್ ಯು ರಿಷಬ್ ಶೆಟ್ಟಿಗೆ. ಎಲ್ಲ ಮೊದಲಿಂದ ಎಲ್ಲ ಪಿಕ್ಚರ್ಗಳು ಎಲ್ಲ ಯಾವುದೂ ಅಷ್ಟು ಚೆನ್ನಾಗಿರಲಿಲ್ಲ. ಎಲ್ಲ ಸಂಸ್ಕಾರ ಇಲ್ದಿರೋ ಪಿಕ್ಚರ್ಗಳೇ ಜಾಸ್ತಿ. ಇದು ಅದ್ಭುತವಾಗಿ ತೋರಿಸಿದ್ದಾರೆ. ಈಗ ನಮ್ಮ ಸಂಸ್ಕಾರ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ. ಅದು ಬುಡದಿಂದ ಗೊತ್ತಾಗುತ್ತೆ ಅನ್ನೋ ಒಂದು ಜ್ಞಾನ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಮುಂದಿನ ಭಾಗ ಬರ್ಬೋದಾ? ಬರ್ತೀವಿ ಸರ್. ಚೆನ್ನಾಗಿದೆ ಮೇಡಮ್. ಹೆಂಗಿದೆ ಪಿಕ್ಚರು? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮೇಡಮ್, ಹೇಗಿದೆ ಪಿಕ್ಚರು? ಹೇಳಿ. ಯಾವ ಚಾನಲ್ ಅಂಕಲ್ ಇದು? ಯಾವ ಚಾನಲ್? ಪ್ರಕ್ರಾಂತಿ ಮೀಡಿಯಾ ಎಂಟರ್ಟೈನ್ಮೆಂಟ್. ಎಲ್ಲರೂ ಹೋಗಿ ನೋಡ್ತಾರೆ. ಕಾಂತಾರ ಚಾಪ್ಟರ್ 1 ಮೂವಿ ನಮ್ಮ ಕದಂಬರ ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಮೂವಿ. ಇದೇ ರೀತಿ ಇತಿಹಾಸವನ್ನು ಕೆದಕಿ ಅನೇಕ ವಿಷಯಗಳನ್ನ, ಮಾಹಿತಿಗಳನ್ನ ಜನರಿಗೆ ತಿಳಿಸ್ತಾ ಯಾವ ಇರಲಿ ಅಂತ ಚಾನಲ್ ಹೇಳಿ. ಅಂಕಲ್ ಇದು? ಹಾಂ, ಯಾವ ಚಾನಲ್? ಫಸ್ಟ್ ಪಿಕ್ಚರ್ ಹೆಂಗಿದೆ ಹೇಳು? ಚೆನ್ನಾಗಿದೆ. ಪ್ರಕ್ರಾಂತಿ ಮೀಡಿಯಾ ಎಂಟರ್ಟೈನ್ಮೆಂಟ್. ಇದೇ ರೀತಿ ಮತ್ತಷ್ಟು ಇತಿಹಾಸವನ್ನು ಒಳಗೊಂಡಂಥ ವಿಷಯಗಳು, ಮಾಹಿತಿಗಳು ಹೊರಗಡೆ ಬರಲಿ ಅಂತ ನಾನು ರಿಷಬ್ ಶೆಟ್ಟಿ ಅವ್ರ ಹತ್ರ ಕೇಳ್ಕೊಳ್ತೀನಿ. ಏನು ಅನ್ನಿಸ್ತು ಮೇಡಮ್? ಹೆಂಗಾಯ್ತಾ? ಚೆನ್ನಾಗಿತ್ತು ಅಂಕಲ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮೂವಿ. ಓಕೆ, ಇನ್ನೊಂದು ಸರ್ತಿ ನೋಡ್ಬೋದು. ಹೆಂಗಿದೆ ಪಿಕ್ಚರು? ಚೆನ್ನಾಗಿದೆ. ಅಣ್ಣ, ಹೆಂಗಿದೆ ಪಿಕ್ಚರು? ಚೆನ್ನಾಗಿದೆ. ಹೆಂಗಿದೆ ಪಿಕ್ಚರು? ಹೇಗಿದೆ ಮೇಡಮ್ ಪಿಕ್ಚರ್? ಹೆಂಗಿದೆ? ಅಲ್ಟಿಮೇಟ್ ಮೂವಿ. ಥ್ಯಾಂಕ್ ಯು ಸರ್. ಹೇಗಿದೆ ಪಿಕ್ಚರ್? ಸೂಪರ್ ಆಗಿತ್ತು. ಹೆಂಗಿದಮ್ಮ ಪಿಕ್ಚರು? ಸರ್, ಹೆಂಗಿದೆ ಪಿಕ್ಚರು? ಚೆನ್ನಾಗಿದೆ. ಮಗು
ಹೇಳಮ್ಮ, ಚೆನ್ನಾಗಿತ್ತು. ಹೇಗಾಯ್ತಮ್ಮ ಪಿಕ್ಚರು? ಚೆನ್ನಾಗಿತ್ತು ಅಂಕಲ್. ಇನ್ನೊಂದ್ಸಲ ನೋಡ್ಬೋದಾ? ಹಾಂ ನೋಡ್ಬೋದು. ಸಕುಟುಂಬ ಪರಿವಾರ ಸಮೇತವಾಗಿ. ಹಾಂ ತುಂಬಾ ಚೆನ್ನಾಗಿದೆ, ಸೂಪರ್ ಮೂವಿ. ಇದೇ ರೀತಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ನಮ್ಮ ಇತಿಹಾಸದ ಪುಟಗಳಲ್ಲಿ ಗತವೈಭವದ ಇತಿಹಾಸ ಏನಿದೆ ಅದು ಮರುಕಳಿಸ್ಬೇಕು. ಆ ನಿಟ್ಟಿನಲ್ಲಿ ಇಂಥ ಚಿತ್ರಗಳು ಹಲವಾರು ಬರಬೇಕು. ಕನ್ನಡ ಚಿತ್ರರಂಗದಲ್ಲಿ ಬೇರೂರಬೇಕು. ಹಾಗೆ ಕನ್ನಡಿಗರಿಗೆ ಕನ್ನಡಿಗರ ಸಾರ್ವಭೌಮತೆ ಆಗಲಿ, ಹಾಗೆ ಕನ್ನಡಿಗರ ಇತಿಹಾಸದ ಬಗ್ಗೆ ಆಗಲಿ, ಪೂರ್ವಿಕರು ಮಾಡಿದಂಥ ಸಾಧನೆಗಳಾಗಲಿ, ಇವೆಲ್ಲವೂ ಒಂದೊಂದೇ ಹೊರಗಡೆ ಬರ್ತಾಯಿದೆ. ಇದೇ ರೀತಿ ಎಲ್ಲ ಚಿತ್ರಗಳಲ್ಲೂ ಅಳವಡಿಸ್ಕೊಂಡು ಬರಲಿ. ಇದು ರಿಷಬ್ ಶೆಟ್ಟಿಯವರಿಂದ ಪ್ರಾರಂಭ ಆಗಿದೆ. ಅದೇ ರೀತಿ ಇನ್ನೂ ಹೊಸ ಚಿತ್ರಗಳಲ್ಲಿ ನಮ್ಮ ಇತಿಹಾಸವನ್ನು ತೋರಿಸುವಂಥ, ಗತ ಇತಿಹಾಸವನ್ನು ವೈಭವೀಕರಿಸುವಂತಹ, ಹಾಗೆ ತಿಳಿಸಿಕೊಡುವಂತಹ ವಿಷಯಗಳು, ಮೌಲ್ಯಾಧಾರಿತ ವಿಷಯಗಳು ನಿಮ್ಮದಾಗಲಿ. ಪ್ರೇಕ್ಷಕರು ನಿಮ್ಮನ್ನು ಬೆನ್ನು ತಟ್ಟುವ ಜವಾಬ್ದಾರಿಯನ್ನು ಪ್ರೇಕ್ಷಕರು ಹೊರ್ತಾರೆ ಅಂತ ಹೇಳ್ತಾ, ಇದೇ ರೀತಿ ಇನ್ನಷ್ಟು ಚಿತ್ರಗಳು ಬರಲಿ, ಕನ್ನಡ ಚಿತ್ರರಂಗ ಉಳಿಲಿ, ಬೆಳೀಲಿ ಅಂತ ಹೇಳ್ತಾ, ಯಾವ ಜೈ ಚಾನಲ್? ಹಿಂದ್, ಜೈ ಕರ್ನಾಟಕ. ಫಸ್ಟ್ ಪಿಕ್ಚರ್